ದುರಂತದ ಕೊನೆ ಕ್ಷಣದಲ್ಲಿ ಎಟಿಸಿಗೆ ಕಾಲ್ ಮಾಡಿದ್ರು ಪೈಲಟ್. ಮೇಜೆ ಕಾಲ್ ಮಾಡಿ ಅಪಘಾತದ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದ್ರು ಪೈಲಟ್. ಎಂಜಿನ್ ದೋಷ ಗೊತ್ತಾಗ್ತಾ ಇದ್ದಂತೆ ಅಪಾಯದ ಮುನ್ಸೂಚನೆಯನ್ನ ನೀಡಿದ್ದಾರೆ ಪೈಲಟ್. ಜೀವಕ್ಕೆ ಅಪಾಯ ಎದುರಾಗೋದು ತುರ್ತು ಪರಿಸ್ಥಿತಿ ವೇಳೆ ಕರೆ ಮಾಡುವ ಮೇಜೆ ಕಾಲ್. ಪೈಲಟ್ ಮಾಡಿದ ಮೇಜೆ ಕಾಲ್ಗೂ ಯಾವುದೇ ಪ್ರತಿಕ್ರಿಯೆ ನೀಡದ ಎಟಿಸಿ. ಪೈಲಟ್ ಸುಮಿತ್ ಸಬ್ರವಾಲ್ ಸಿಗ್ನಲ್ಗೆ ರೆಸ್ಪಾನ್ಸ್ ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ದುರಂತದ ಕೊನೆ ಕ್ಷಣದಲ್ಲಿ ಎಟಿಸಿಗೆ ಕಾಲ್ ಮಾಡಿದ್ರು ಪೈಲಟ್ ಅಂತ ಹೇಳಿ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮೇಜೆ ಕಾಲ್ ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಮೇಜೆ ಕಾಲ್ ಅಂತ ಹೇಳ್ತಾರೆ. ಜೀವಕ್ಕೆ ಅಪಾಯ ಎದುರಾಗೋದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರು ಮೇಡೇ ಕಾಲ್ ಅಂತ ಹೇಳ್ತಾರೆ. ಪೈಲಟ್ ಮಾಡಿದ ಮೇಡೇ ಕಾಲ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಎಟಿಸಿ. ರೆಸ್ಪಾನ್ಸ್ ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಡಿಜಿಸಿಎ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿ, ಕತ್ತೆ ಮೇಯಿಸ್ತಾ ಇರ್ತಾರ ಇವರೆಲ್ಲ ಅಂತ ಹೇಳಿ, ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಲಿಲ್ಲ, ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಪಾಪ ಪೈಲಟ್ ಮೇಡೇ ಕಾಲ್ ಅಂತ ಹೇಳಿ ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ದಾರೆ. ರೆಸ್ಪಾನ್ಸ್ ಇಲ್ಲ ಎಟಿಸಿ. ಏನ್ ಮಾಡ್ತಾ ಇದ್ರು ಎಟಿಸಿ? ಅವರ ಕರ್ತವ್ಯವನ್ನ ಮರೆತು ಬಿಟ್ರ? ಈಗ ಈ 242 ಜನ ಪ್ರಯಾಣವನ್ನ ಮಾಡ್ತಾ ಇದ್ರಲ್ಲ, ಹೆಚ್ಚು ಕಡಿಮೆ ಆದ್ರೆ ಯಾರ ಹೊಣೆ? ಈಗಾಗಲೇ ಎಷ್ಟು ಸಾವು ನೋವಾಗಿದೆ ಅನ್ನೋದು ಗೊತ್ತಿಲ್ಲ. ಪಾಪ ಎಲ್ಲೆಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರೋ ಏನೋ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ಫ್ಲೈಟ್ ಕ್ರ್ಯಾಶ್ ಆಗೋದು ಮತ್ತೆ ಆಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲು ಮಾಡಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಮೇಡೇ ಕಾಲ್ ಮಾಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಎಟಿಸಿ ಅಂತ ಹೇಳಿ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಜಿನ್ ನಲ್ಲಿ ತಾಂತ್ರಿಕ ದೋಷ ಆಗಿದೆ ಅಂತ ಹೇಳಿದ್ರೂ ಕೂಡ ರೆಸ್ಪಾನ್ಸ್ ಇಲ್ಲ. ವಿಮಾನದಲ್ಲಿ ಇದ್ದಂತಹ ಅಷ್ಟೂ ಜನರ ಪರಿಸ್ಥಿತಿ ಹೇಗಿದೆ, ಏನಾಯ್ತು, ಎಷ್ಟು ಸಾವು ನೋವಾಯಿತು? 25ಕ್ಕೂ ಹೆಚ್ಚು ಜನರ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಲಂಡನ್ಗೆ ಟೇಕ್ ಆಫ್ ಆಗ್ತಾ ಇದ್ದಂತೆ ಪತನ ಆಗಿದೆ. ಅಹಮದಾಬಾದ್ನಲ್ಲಿ ಬೆಳಿಗ್ಗೆ ದೆಹಲಿಯಿಂದ ಅಹಮದಾಬಾದ್ಗೆ ಈ ಒಂದು ವಿಮಾನ ಹೋಗಿದೆ. AI-171 ಬೋಯಿಂಗ್ 787 ವಿಮಾನ. ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಆದರೆ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಹಾರ್ಡ್ಲಿ 15ರಿಂದ 20 ನಿಮಿಷ ಅಷ್ಟೇ ಟೇಕ್ ಆಫ್ ಆದ ಸಂದರ್ಭದಲ್ಲಿ ಈ ರೀತಿಯಾಗಿ ಪತನ ಆಗಿದೆ. 169 ಭಾರತೀಯರು ಕೂಡ ಇದ್ರು ಅಂತ ಕೂಡ ಗೊತ್ತಾಗ್ತಾ ಇದೆ. ಈ ಒಂದು ವಿಮಾನ